ಪುರುಷರ ಪರವಾಗಿ ಮಹಿಳೆಯರು ಮಾತಾಡ್ತಾರೆ ಇಲ್ಲಿ ನೋಡಿ ಸರ್. ಯಾಕೆಂದರೆ ಹೆಣ್ಮಕ್ಳಿಗೆ ಏನಾದರೂ ಆಗಿದ್ರೆ ತಕ್ಷಣವೇ ಪತ್ರಿಕೆಲೆಲ್ಲ ಬರುತ್ತೆ, ಟಿ ವಿಲಿ ಬರುತ್ತೆ, ಪೊಲೀಸ್ ಬರ್ತಾರೆ, ಏನೆಲ್ಲ ಆಗ್ತದೆ. ಅದೇ ಗಂಡು ಮಕ್ಕಳಿಗೆ ಯಾವ ರೀತಿನಾದ್ರೂ ನೋವಾದರೆ ಅದು ಯಾರು ಕೂಡ ಅದ್ರ ಬಗ್ಗೆ ಗಮನನೂ ಕೂಡ ತಗೊಳ್ಳೋದಿಲ್ಲ. ಈಗ ತಾವು ಟಿ ವಿಯಲ್ಲಿ ನೋಡ್ತಾ ಇರ್ತೀವಿ, ಪತ್ರಿಕೆಯಲ್ಲಿ ನೋಡ್ತಾ ಇರ್ತೀವಿ, ನಿನ್ನೆಯಿಂದ ಬರ್ತಾ ಇದೆ ನೋಡಿ, ಗಂಡನ್ನೇ ಸಾಯಿಸ್ಬಿಟ್ಟಾಳೆ ಮೈಸೂರಲ್ಲೇ. ಈಗ ಇದು ಬೇಕಾಷ್ಟು ಆಗ್ತಾ ಇದ್ದಾವೆ. ಸೊ ಗಂಡಸರು ಹೆಂಗಸರ ಕ್ರೌರ್ಯಕ್ಕೆ ಬಲಿಯಾಗ್ತಾ ಇದ್ದಾರೆ. ಅದನ್ನು ಎದುರಿಸೋದಕ್ಕೋಸ್ಕರ ಈ ಸಮಿತಿ ಇವತ್ತಿನ ದಿವಸ, ಅದರಲ್ಲಿ ಗಂಡಸರು ಇದ್ದೀವಿ, ಹೆಂಗಸರು ಎಲ್ಲರೂ ಸೇರ್ಕೊಂಡಿದ್ದನ್ನು ಮಾಡಿದರೆ ಒಂದು ಹೊಸ ಸಮಿತಿ ಇದು ವಿಚಾರದಲ್ಲಿ. ಆದ್ದರಿಂದ ಇದಕ್ಕೆ ತಾವು ನಮ್ಮ ಮಾಧ್ಯಮದ ಸ್ನೇಹಿತರು ಇದಕ್ಕೆ ಹೆಚ್ಚಿನ ರೀತಿಯಲ್ಲಿ ಪ್ರೋತ್ಸಾಹ ಮಾಡಬೇಕು, ಬೆಂಬಲಿಸಬೇಕು, ಪ್ರಚಾರ ಕೂಡ ಆಗಬೇಕು, ಜನಕ್ಕೆ ಗೊತ್ತಾಗಬೇಕು ಅಂತಕ್ಕಂಥದ್ದು. ಈಗ ನೋಡಿ, ಬಂದಿದೆ ಒಂದು ಟೀಚರು, ಅವ್ರ ತಾಯಿ 80 ವರ್ಷ, ಅವಳಿಗೆ ಇದು ಕೊಡ್ದೇನೆ, ಊಟ ಕೊಡ್ದೇನೆ ಸಾಯಿಸ್ತಾವೆ. ಶಿಕ್ಷಕ ಮಂಡ್ಯ ಜಿಲ್ಲೆಯಲ್ಲಿ. ಸೊ ಅದೆಲ್ಲ ಆ ಥರದ್ದೆಲ್ಲ ಈಗ ಕಂಪ್ಲೇಂಟ್ಸ್ ಬರ್ತಾ ಇದ್ದಾವೆ. ಸೊ ಇದನ್ನು ಪೊಲೀಸ್ನವರು ತಗೊಳ್ಳೋದಿಲ್ಲ ಸೀರಿಯಸ್ ಆಗಿ. ಗಂಡಸ್ರ ಕಂಪ್ಲೇಂಟ್ನ ಪೊಲೀಸ್ನವ್ರು ತಗೋತಾನೆ ಇಲ್ಲ, ಬರೀ ಹೆಂಗಸ್ರ ಕಂಪ್ಲೇಂಟ್ ಮಾತ್ರ ತಗೋತಾ ಇದ್ದಾರೆ. ಈ ಗಂಡಸ್ರಿಗೆ ಇಷ್ಟೆಲ್ಲ ಕಿರುಕುಳ ಆದ್ರೂ ನಮ್ಮನ್ನು ಗಂಡಸ್ರು ಕೇಳೋ ಪರಿಸ್ಥಿತಿಲಿ ಹಾಗಾಗಿದ್ದಾರೆ. ಹಾಗಾಗಿ ಇದನ್ನು ಕಣ್ತರಿಸ್ಬೇಕು ಅಂದರೆ, ಹೌದಪ್ಪ, ಈಗ ಈ ಸಮಾಜ ಭಾಳ ನಾಗಾಲೋಟದಲ್ಲಿ ಹೋಗ್ತಾ ಇದೆ. ನಾಗರಿಕತೆ ಜಾಸ್ತಿ ಆಗ್ತಾ ಏನಾಗ್ತಾ ಇದೆ ಅಂತಂದರೆ, ಸಿವಿಲೈಸೇಷನ್ ಜಾಸ್ತಿ ಆಗ್ತಾ ಇತ್ತಾ, ಕ್ರಿಮಿನಲೈಸೇಷನ್ ಕೂಡ ಅದ್ರ ಜೊತೆಗೆ ಜಾಸ್ತಿ ಆಗ್ತಾ ಹೋಗ್ತದೆ. ಸೊ ಹಾಗಾಗಿ ಇದನ್ನು ಪ್ರತಿರೋಧಕ್ಕಾಗಿ ಅಥವಾ ಅದನ್ನು ಸರಿ ಮಾಡಲಿಕ್ಕೋಸ್ಕರವಾಗಿ ಇವತ್ತಿನ ದಿವಸ ಈ ಪುರುಷರ ಹಿತರಕ್ಷಣಾ ಸಮಿತಿಯನ್ನು ಮಾಡ್ಕೊಂಡಿದ್ದೀವಿ ನಾವೆಲ್ಲ ಸೇರಿ. ಪಾಪ ಇದಕ್ಕೆ ಯಾರಪ್ಪ ಅಂದರೆ, ಈ ಸಂಸ್ಥೆ ಹುಟ್ಟಾಗ್ತವೆ ನಮ್ಮ ಹೆಣ್ಮಗಳು ರಜನಿ, ಮಂಡ್ಯದವರು. ಪಾಪ ಎಲ್ಲೆಲ್ಲಿ ಮೊನ್ನೆ ಬೀದರ್ಗೆ ಹೋಗಿ ಅಲ್ಲೊಂದು ಗಲಾಟೆಯಾಗಿ, ಅಲ್ಲಿ ನಮ್ಮ ಬೀದರ್ಗೆ ಅಲ್ಲಿಗೆಲ್ಲ ಹೋಗಿ ಬಂದಿದ್ದಾರೆ. ಸೊ ಹೀಗೆ ಹೆಣ್ಮಕ್ಳು ಎಲ್ಲಿ ಕಂಪ್ಲೇಂಟ್ ಬಂದರೂ ಕೂಡ ತಕ್ಷಣ ಈ ಟೀಮ್ ಹೋಗ್ತಾರೆ ಅಲ್ಲಿಗೆ. ಯಾವುದು ಹೆಣ್ಮಕ್ಳು ಕಂಪ್ಲೇಂಟ್ ಅಲ್ಲ, ಈಗ ಗಂಡು ಮಕ್ಳ ಕಂಪ್ಲೇಂಟು. ಹೆಂಡತಿ ಹೊಡಿತಾಳೆ, ಅತ್ತೆ ಹೊಡಿತಾಳೆ, ಹಿಂಗ್ರಿ ಇರೋ ಫ್ಯಾಕ್ಟ್ ಅದು. ನಮ್ಗೇನಾಗಿದೆ ಅಂತ ಅಂದರೆ, ನಾವು ಹೇಳ್ಕೊತಾ ಇಲ್ಲ ಗಂಡಸರು, ಹೆಂಡತಿ ಹೊಡಿಯೋದನ್ನ ಗಂಡಸರು ಹೇಳ್ಕೊತಾ ಇಲ್ಲ. ಅದು ಯಾರ ಹತ್ರ ಹೇಳ್ಕೊತಾರೆ? ಸೊ ಅದಕ್ಕೆ ಈಗ ಇವತ್ತು ದಿವಸ ಒಂದು ಸಮಿತಿ, ಏನಾದರೂ ನಿಮಗೆ ತೊಂದರೆ ಇದ್ದರೆ ಗಂಡಸರಿಗೆ ನಿಮ್ಮ ಮನೆಯಿಂದ ಹೆಣ್ಮಕ್ಳಿಂದ ತೊಂದರೆ ಇದೆ, ಈ ಸಮಿತಿ ಮುಂದೆ ಬಂದರೆ ಅದನ್ನು ಬಂದು ಸಾಲ್ವ್ ಮಾಡ್ತಾರೆ. ಅವರು ಅಲ್ಲಿ ಸ್ಥಳಕ್ಕೆ ಹೋಗಿ ಅವ್ರನ್ನ ನಿಮ್ಮನ್ನೆಲ್ಲ ಕೂರಿಸಿ ಮಾಡಿ ಒಂದು ಕೋಆರ್ಡಿನೇಷನ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಸೊ ಹಾಗಾಗಿ ಇವತ್ತಿನ ದಿವಸ ಎಲ್ಲ ಮಂಡ್ಯದಿಂದೆಲ್ಲ ಬಂದಿದ್ದಾರೆ. ತಮ್ಮ ಜೊತೆಗೆ ಮಾಧ್ಯಮದ